ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಂಗಾರಾಮ್ ಆರ್ಟ್ಸ್ ಫೌಂಡೇಶನ್ ವಾರ್ಷಿಕ ಕಲಾ ಉತ್ಸವದ ಅಂಗವಾಗಿ ಗಾಯಕ ಎಚ್.ಎಸ್. ಕಿರಣ್ ತಂಡದಿಂದ ಸುಗಮ ಸಂಗೀತ, ಡಾಕ್ಟರ್ ವಿದ್ಯಾಲಕ್ಷ್ಮಿ ಎಂ.ಎಸ್. ರವರ ಶಿಷ್ಯವೃಂದದಿಂದ ಭರತನಾಟ್ಯ ಸಮೂಹ ಪ್ರದರ್ಶನ, ಬೆಂಗಳೂರಿನ ಪ್ರಸಿದ್ಧ ನೂಪುರು ಪರ್ಫಾರ್ಮಿಂಗ್ ಆರ್ಟ್ಸ್ ಸೆಂಟರ್ ರವರಿಂದ ಕಥಕ್ ಪ್ರದರ್ಶನ ನೀಡಲಿದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್.ಆರ್. ಸುರೇಶ್ ವಹಿಸಲಿದ್ದು, ಉದ್ಘಾಟನೆಯನ್ನು ಡಿ.ಎಚ್. ನಟರಾಜ್ ರವರು ಮಾಡಲಿದ್ದಾರೆ ಎಂದು ಹೇಳಿದರು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೆರೆದಿರುವಂತಹ ಎಲ್ಲ ಪತ್ರಕರ್ತ ಮಿತ್ರರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸ್ತಾ, ಇಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಬೆಂಬಲವನ್ನು ಸೂಚಿಸಲಿಕ್ಕೆ ತಾವೆಲ್ಲ ಇಲ್ಲಿ ನೆರೆದಿದ್ದೀರಾ. ಈ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನಾನು ಕೊಡ್ತೀನಿ. ಶ್ರೀ ರಂಗಾರಾಮ್ ಆರ್ಟ್ಸ್ ಫೌಂಡೇಶನ್ 2013ರಲ್ಲಿ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಕಾರ್ಯಕ್ರಮಗಳನ್ನ ನಡೆಸ್ತಾ ಕಲೆಯನ್ನು ಪ್ರೋತ್ಸಾಹ ಮಾಡುವ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದ್ದೀವಿ. ಎಂದಿನಂತೆ ಇಂದಿನ ವರ್ಷದ ವಾರ್ಷಿಕ ಕಲಾ ಉತ್ಸವವನ್ನು ಜನವರಿ 18ನೇ ತಾರೀಕು ಕುವೆಂಪು ಕಲಾಮಂದಿರದಲ್ಲಿ ಸಂಜೆ 5:30ರಿಂದ ನಡೆಸಬೇಕು ಅಂತ ನಾವು ಎಲ್ಲ ಆಯೋಜನೆಯನ್ನು ಮಾಡಿದ್ದೀವಿ. ನಾವು ಅವತ್ತು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಭರತನಾಟ್ಯ ಸಮೂಹ ನೃತ್ಯ ಪ್ರದರ್ಶನವನ್ನ ನನ್ನ ಶಿಷ್ಯರು ಮಾಡ್ತಾ ಇದ್ದಾರೆ. ಸಂಜೆ 6:15ರಿಂದ ಈ ಕಾರ್ಯಕ್ರಮ ನಡೆಯಲಿದೆ. ನಂತರದಲ್ಲಿ ಕಥಕ್ ಸಂಭ್ರಮ, ಶ್ರೀ ಹರಿ ನೂಪುರ್, ಶ್ರೀಮತಿ ಚೇತನ ಹರಿಮತ್ತೆ ಅವರ ಹಿರಿಯ ಶಿಷ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇದರಲ್ಲಿ ಕಥಕ್ ಪ್ರದರ್ಶನವಿರುತ್ತೆ. ಇದು ಕಾರ್ಯಕ್ರಮದ ವಿವರಣೆ. ಈ 3 ಕಾರ್ಯಕ್ರಮಗಳೊಂದಿಗೆ ಈ ವರ್ಷದ ವಾರ್ಷಿಕ ಕಲಾ ಉತ್ಸವ ನೆರವೇರಲಿದೆ. ಈ ಕಾರ್ಯಕ್ರಮ ಹೆಚ್ಚು ಜನಕ್ಕೆ ತಲುಪಬೇಕು ಅಂತ ಅಂದರೆ ತಮ್ಮ ಸಹಕಾರ ತುಂಬ ಮುಖ್ಯ ಆಗುತ್ತೆ. ದಯಮಾಡಿ ತಮ್ಮ ಎಲ್ಲ ಪತ್ರಿಕೆಗಳಲ್ಲಿ ಇದರ ಒಂದು ವಿವರಣೆಯನ್ನು ನೀಡಿಬಿಟ್ಟು ಹೆಚ್ಚು ಜನಕ್ಕೆ ಈ ವಿಚಾರ ತಿಳಿಯೋ ಹಾಗೆ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಜನವರಿ 18ರಂದು ಸುಗಮ ಸಂಗೀತ, ಭರತನಾಟ್ಯ ಹಾಗೂ ಕಥಕ್ ನೃತ್ಯ ಸಂಭ್ರಮವನ್ನು ಕುವೆಂಪು ಕಲಾಮಂದಿರದಲ್ಲಿ ಏರ್ಪಡಿಸಲಾಗಿದೆ ಎಂದು ರಂಗಾರಾಮ್ ಆರ್ಟ್ಸ್ ಫೌಂಡೇಶನ್ನ ಸಂಸ್ಥಾಪಕಿ ಡಾಕ್ಟರ್ ವಿದ್ಯಾಲಕ್ಷ್ಮಿ ಹೇಳಿದರು.